ತ್ರಯೋದಶಿಯ ದಿವಸ ಯಮದೀಪದಾನ ಅನ್ನತಕ್ಕಂಥದ್ದು ಇದೆ. ಅಂದರೆ ಯಮನ ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡಿದರೆ, ದೀಪವನ್ನು ಪ್ರಜ್ವಲಿಸಿದರೆ, ಅಂದರೆ ದೀಪವನ್ನು ಹಚ್ಚಿದರೆ ಯಮ ಅಪಮೃತ್ಯು ಪೀಡ ಉಂಟಾಗುವುದಿಲ್ಲ ಅನ್ನತಕ್ಕಂಥದ್ದು. ಯಮನಿಗೆ ಮೃತ್ಯು ದೇವತೆ ಅಂಥೇಳಿ ಹೇಳ್ತೀವಿ. ಯಮನಿಗೆ ಯಮ ಧರ್ಮರಾಜ ಅಂಥೇಳಿ ಹೇಳ್ತೀವಿ. ದುಷ್ಟರಿಗೆ ಯಮ, ಧಾರ್ಮಿಕರಿಗೆ ಸಾತ್ವಿಕರಿಗೆ ಧರ್ಮರಾಜನಾಗಿರತಕ್ಕಂಥದ್ದು. ಆದ್ದರಿಂದ ಯಮನ ಆರಾಧನೆ, ನರಕಾಸುರ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥದ್ದು, ಬಲಿಯ ಪ್ರೀತ್ಯರ್ಥ ಬಲಿಪಾಡ್ಯಮೆಯನ್ನು ಮಾಡತಕ್ಕಂಥದ್ದು, ಹೀಗೆ ಎಲ್ಲ ನಾವು ಕೆಲವೊಂದು ಇಂತಹ ದೇವತೆ, ಉಗ್ರವಾಗಿರತಕ್ಕಂತಹ ದೇವತೆಗಳು ಅಥವಾ ರಾಕ್ಷಸರು ಅಂತ ಹೇಳ್ತೀವಿ, ಅವರದ್ದೇ ನಿಮಿತ್ತವಾಗಿ ಈ ದೀಪಾವಳಿ ಹಬ್ಬವನ್ನು ನಾವು ಆಚರಿಸ್ತೀವಿ. ಅಂದರೆ ಅಜ್ಞಾನದಿಂದ, ಅಂದರೆ ದುಷ್ಟತೆಯಿಂದ ಶಿಕ್ಷಣೆ ಮತ್ತು ಶಿಷ್ಟ ರಕ್ಷಣೆಯನ್ನು ಮಾಡಿರ್ತಕ್ಕಂತಹ ವಿಶೇಷವಾದಂತಹ ಪರ್ವಕಾಲಗಳು ಏನಿದೆ ಅದೆಲ್ಲವೂ ಕೂಡ ದೀಪಾವಳಿಯಲ್ಲಿ ಬರುತ್ತೆ. ಅಕಾಲ ಮೃತ್ಯು ಅಂದರೆ ಆಯುಸ್ಸು ಮುಗಿಯದೆ ಮರಣ ಹೊಂದತಕ್ಕಂಥದ್ದು, ಆಕಸ್ಮಿಕಗಳಲ್ಲಿ ಮರಣ ಹೊಂದತಕ್ಕಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂತಹ ಬುದ್ಧಿ, ಇಂತಹದ್ದೆಲ್ಲ ಬರುವುದಿಲ್ಲ. ಅಂದರೆ ಆಯುಸ್ಸು ಎಷ್ಟು ವರ್ಷ ಇದೆ ಅಷ್ಟು ಆರೋಗ್ಯಕರವಾಗಿ ಬದುಕ್ತಾರೆ ಆ ಯಮರಾಜನ ಒಂದು ಅನುಗ್ರಹ ಆಶೀರ್ವಾದದಿಂದ ಅಂಥೇಳಿ. ಆದ್ದರಿಂದ ಈ ಯಮದೀಪ ದಾನವನ್ನು, ದೀಪ ಪ್ರಜ್ವಲನೆಯನ್ನು ತ್ರಯೋದಶಿ ದಿವಸ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಪ್ರಕ್ರಿಯೆ ಏನಿದೆ, ಇದರಿಂದ ನಾವು ಅನಾರೋಗ್ಯ ಮತ್ತು ಅಪಮೃತ್ಯುವಿಂದ ಅದರಿಂದ ಪಾರಾಗಬಹುದು ಅನ್ನತಕ್ಕಂಥ ಇದರ ಹಿನ್ನೆಲೆ ಆಗಿರುವುದರಿಂದ ಆ ಯಮನನ್ನು ಪ್ರೀತ್ಯರ್ಥವಾಗಿ ದೀಪದಾನವನ್ನು ಮಾಡಬೇಕು. ನಂತರದಲ್ಲಿ ಯಮನನ್ನು ನಾವು ವಿಶೇಷವಾಗಿ ಪೂಜೆಯನ್ನು ಮಾಡತಕ್ಕಂಥದ್ದು ಕೂಡ ನಂತರದ ದಿವಸದಲ್ಲಿ, ಅಂದರೆ ನರಕ ಚತುರ್ದಶಿಯ ದಿವಸ ನಾವು ಮಾಡಬೇಕಾಗುತ್ತೆ. ಇದು ನರಕ ಚತುರ್ದಶಿಗೆ ಪೂರ್ವಭಾವಿಯಾಗಿ ಮಾಡತಕ್ಕಂತಹ ಒಂದು ನೀರು ತುಂಬುವ ಒಂದು ಶಾಸ್ತ್ರ ಇರಬಹುದು, ಯಮದೀಪ ದಾನ ಇರಬಹುದು, ಯಮನ ಪ್ರೀತ್ಯರ್ಥವಾಗಿ ದೀಪ ಪ್ರಜ್ವಲನೆಯನ್ನು ಮಾಡತಕ್ಕಂಥದ್ದು ಇರಬಹುದು. ಇದೆಲ್ಲವೂ ದೀಪಾವಳಿಯ ಪ್ರಥಮ ದಿವಸದ ಆಚರಣೆ ಅಂಥೇಳಿ ಹೇಳಬಹುದು.